ಈ ಕೆನೋಲಾ ಅದು ಥಾಟ್ ಹೆಂಗೆ ಉಟ್ಕೊಳ್ತು? ಯಾಕಂದರೆ ಈ ಕಬ್ಬಿನ ರಸ ಅಂದ ತಕ್ಷಣ ನಾವೆಲ್ಲರೂ ಬೀದಿ ಬದಿಯ ಒಂದು ಗಾಡಿಯಲ್ಲಿ ನೋಡ್ತಾ ಇರ್ತೀವಿ. ಆದರೆ ಅದಕ್ಕೆ ಅಂತ ಒಂದು ನೀಟಾದ ವ್ಯವಸ್ಥೆ, ಅದಕ್ಕೆ ಅಂತ ಒಂದು ಹೆಸರು, ಕ್ವಾಲಿಟಿ ಹೌದು ಹೌದು. ಹೆಂಗೆ ಉಟ್ಕೋತು ಅದು? ಇದು ನೋಡಿ, ನಾನು ಕಳೆದ 25-30 ವರ್ಷಗಳಿಂದ ಈ ಉದ್ಯಮನೆಲ್ಲ ಬೆಳೆಸಲಿಕ್ಕೆ ತುಂಬ ದೇಶಗಳಿಂದ ತಿರುಗಿದ್ದೀನಿ. ನಾನು ತುಂಬ ಕೇಂದ್ರಗಳಲ್ಲಿ ತಿರುಗಿದ್ದೇನೆ. ಇದೆಲ್ಲ ಇವತ್ತು ನಾನು ಏನು ಮಾಡ್ತಾ ಇದ್ದೇವೋ ಇದ್ರ ಹಿಂದೆ ಒಂದು ವ್ಯಕ್ತಿ ಇದ್ದಾರೆ. ಅವರು ಯಾರು ಕೇಳಿದ್ರೆ ದರ್ಶಿನಿ ಬ್ರಹ್ಮ ಅಂತ ಹೆಸರುಪಟ್ಟಂಥ ಆರ್ ಪ್ರಭಾಕರ್ ಅವರು. ಅವರು ನನ್ನ ಮೆಂಟರು. ಅವರು ನಾವು ತುಂಬ ದೇಶಗಳನ್ನು ತಿರುಗಿ ಹೊಸ ಹೊಸ ಏನೇ ಆಲೋಚನೆಗಳಿದ್ದನ್ನು ಹೇಗೆ ಅಳವಡಿಸ್ಬೋದು ಅನ್ನುವಂಥ ವಿಷಯಗಳನ್ನು ಅರಿತುಕೊಂಡು ನಾವು ಸಿಂಗಾಪುರ್, ಮಲೇಷ್ಯಾಗಳಲ್ಲಿ ಈ ಥರ ಜ್ಯೂಸ್ ಸೆಕ್ಟರ್ ಒಳಗಡೆ ಈ ಥರ ಶುಗರ್ ಕೇನ್ ಜ್ಯೂಸನ್ನು ಮಾಡಿ ಕೊಡ್ತಾಯಿದ್ದು ಅದನ್ನು ನೋಡಿದ್ವಿ. ನಾವೇನು ಮಾಡಿದ್ವಿ, ಅದನ್ನು ತೊಗೊಂಬಂದು ಎಕ್ಸ್ಕ್ಲೂಸಿವ್ಲಿ ಶುಗರ್ ಕೇನ್ ಜ್ಯೂಸ್ ಪಾರ್ಲರ್ ಮಾಡಿದ್ವಿ. ಏರ್ ಕಂಡೀಷನ್ ಪಾರ್ಲರ್. ಶುಗರ್ ಕೇನನ್ನು ತೊಗೊಂಬಂದು ಕ್ಲೀನ್ ಮಾಡಿ ಸ್ಲೀವ್ಸ್ ಮಾಡಿ ಶುಗರ್ ಕೇನನ್ನು ಕಟ್ ಮಾಡಿ ರೆಫ್ರಿಜರೇಟರಲ್ಲಿ ಇಟ್ಟು ಅದನ್ನು ಅರೆದು ನಂತರ ಅವರಿಗೆ ಐಸ್ ಬೇಕಾದರೆ ಹ್ಯೂಮನ್ ಕನ್ಸಂಪ್ಷನ್ ಐಸನ್ನು ತಯಾರು ಮಾಡಿ, ಕ್ಯೂಬ್ ಐಸನ್ನು ತಯಾರು ಮಾಡಿ ಬಕೆಟಲ್ಲಿ ಇಡ್ತಾಯಿದ್ವಿ. ಅವರೇ ಕೂಲ್ ಇನ್ನೂ ಜಾಸ್ತಿ ಬೇಕಾದಲ್ಲಿ ಅವರನ್ನು ಹಾಕ್ಕೊಳ್ಳೋ ಥರ ನಾವು ಬ್ಲಾಕ್ ಐಸನ್ನು ಹಾಕಿ, ಈ ಫುಟ್ಪಾತ್ಗಳಲ್ಲೆಲ್ಲ ಏನಾಗ್ತಾಯಿತ್ತು, ಬ್ಲಾಕ್ ಐಸ್ ಅದ್ರ ಮೇಲೆ ಇಟ್ಬಿಡೋರು, ಅರ್ಧ ಗ್ಲಾಸು ಜ್ಯೂಸ್ ಬರೋದು, ಅರ್ಧ ಗ್ಲಾಸು ಆ ಥರ ಬ್ಲಾಕ್ ಐಸ್ ಬರ್ತಾಯಿತ್ತು. ಅದನ್ನು ಕುಡ್ದಾವಾಗ ಏನಾಗ್ತಾಯಿತ್ತು ಅಂತೇಳಿದ್ರೆ ತುಂಬ ಜನ ಡಯರಿ ಇವೆಲ್ಲ ಬರ್ತಾಯಿತ್ತು. ಆವಾಗ ಏನು ಹೇಳ್ತಾಯಿದ್ರು ಅಂದರೆ, ತುಂಬ ಜನ ಅರಿವಿಲ್ದೇ ಜಾತ್ರೆಗೆ ಹೋದರು, ಶುಗರ್ ಕೇನ್ ಜ್ಯೂಸ್ ಕುಡ್ದೆ ಅಪ್ಪ ಅದನ್ನು ಡಯರೇ ಬಂತು ಅಂತ ಹೇಳ್ತಾಯಿದ್ರು. ಇನ್ನೊಂದು ಕಡೆ ಹೋದಲ್ಲಿ ಶುಗರ್ ಕೇನ್ ಜ್ಯೂಸ್ ಕುಡಿದ್ರೆ ಡಯರೇ ಬಂದು. ಶುಗರ್ ಕೇನ್ ಜ್ಯೂಸ್ ಆರೋಗ್ಯಪೂರ್ಣವಾಗಿರುವಂಥದ್ದು, ಅದು ತುಂಬ ಉತ್ತಮ ಗುಣಮಟ್ಟದ ಆಹಾರ. ಆದರೆ ನಾವು ಅದಕ್ಕೆ ಯೂಸ್ ಮಾಡ್ತಿದ್ದ ಐಸ್ ಏನಿದೆಯೋ ಅದು ಮಾತ್ರ ಧಕ್ಕೆ ತರುವಂಥದ್ದಾಗಿತ್ತು. ಅದು ಯಾರೂ ಹೇಳ್ತಾ ಇರಲಿಲ್ಲ. ಏನು ಕೇಳಿ ಶುಗರ್ ಕೇನ್ ಜ್ಯೂಸ್ ಕುಡ್ದೇ ಬಂತು, ಇಂಥ ಹೋಟ್ಲಲ್ಲಿ ತಿಂದೇ ಬಂತು, ಇಂಥ ಕಡೆ ಕುಡ್ದೇ ಬಂತು ಅಲ್ಲ. ಅದಕ್ಕೆ ಕಾರಣಗಳು ಬೇಕಾದಷ್ಟು ಇರುತ್ತೆ. ಹಾಗೆ ನಾವು ಅದನ್ನು ಅರ್ಥಕೊಂಡು ಎಲ್ಲ ಏರ್ ಕಂಡೀಷನ್ ಪಾರ್ಲರ್ ಮುಖಾಂತರ ಮಾಡೋ ಒಂದು ಅಭಿಯಾನವನ್ನು ತೊಗೊಂಬಂದ್ವಿ. ನಾವೊಂದಷ್ಟು ಪಾರ್ಲರ್ಗಳನ್ನು ಮಾಡಿ ಇವತ್ತು ದೇಶದಾದ್ಯಂತ ಅಂಗಡಿ ಒಳಗಡೆ ಶುಗರ್ ಕೇನ್ ಜ್ಯೂಸ್ ಪಾರ್ಲರ್ ಬರೋದಾಗಿ ಮಾಡಿದ್ದಕ್ಕೆ ನಮ್ಮ ಫಸ್ಟ್ ನಾವೇ ಇಂಡಿಯಾದಲ್ಲಿ ಶುರು ಮಾಡಿದ್ದದನ್ನು. ಯಾತಕ್ಕೆ ಅಂತೇಳಿದ್ರೆ ಅದು ಒಂದು ಉತ್ತಮವಾದ ಪಾನೀಯ. ಇವತ್ತು ನೋಡಿ, ನಾವು ಏನೇ ಒಂದು ಪಾನೀಯ ಬಗ್ಗೆ ಮಾತಾಡಿದರೂ ಕೂಡ ಒಂದೇ ಒಂದು ಪಾನೀಯ ಬಂದು ನ್ಯಾಚುರಲ್, ನೋ ಅದರ್ ಇಂಗ್ರೀಡಿಯೆಂಟ್ಸು. ಬೇರೆ ಒಂದು ಜ್ಯೂಸ್ ತೊಗೊಂಡ್ರೂ ಕೂಡ ನೀವು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀರ, ಅಲ್ಲಿ ಕೂಡ ಮತ್ತೆ ಅದು ಕೆಮಿಕಲ್ ಆಯಿತು. ಏನೂ ಹಾಕದೇ ನಿಮ್ಮ ಅಂದರೆ ಋತುಗಳಿಗೆ ತಕ್ಕಂತೆ ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಆಯಾ ಋತುಗಳಿಗೆ ತಕ್ಕಂತೆ ಅದಕ್ಕೆ ಮಿಶ್ರಣ ಮಾಡಿಕೊಂಡು ಕುಡಿಲಿಕ್ಕೆ ಯೋಗ್ಯ ಆಗಿರೋಂಥ ಪಾನೀಯ ಒಂದೇ ಒಂದು ಶುಗರ್ ಕೇನ್ ಜ್ಯೂಸ್. ಅದು ಬಹಳ ಅದ್ಭುತವಾದ ಐಡಿಯಾ ಸರ್.